ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ್ದು ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯಿಂದ ವಿನೂತನ ಪ್ರತಿಭಟನೆ. ಸಿಟಿ ರವಿ ನೇತೃತ್ವದಲ್ಲಿ ಕಿವಿಗೆ ದಾಸವಾಳ ಚಿಪ್ಪು ಹಿಡಿದು ಪ್ರೊಟೆಸ್ಟ್. ದಾರಿಯಲ್ಲಿ ಹೋಗುವ ವಾಹನಗಳಿಗೆ ದಾಸವಾಳ, ಖಾಲಿ ಚಿಪ್ಪು, ಚಂಬು ತೋರಿಸಿ ಧಿಕ್ಕಾರ ಕೂಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. 6ನೇ ಗ್ಯಾರಂಟಿ ದರ ಏರಿಕೆ ಅಂತ ಅಣಗಿಸಿದ್ದಾರೆ ಕಾರ್ಯಕರ್ತರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಸಿಟಿ ರವಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಕಿವಿಗೆ ದಾಸವಾಳ ಹೂ ಇಟ್ಕೊಂಡು ಕೈಯಲ್ಲಿ ಚಿಪ್ಪು ಹಿಡಿದು ಚಂಬು ಹಿಡಿದು ದಾರಿಯಲ್ಲಿ ಹೋಗ್ತಾ ಇರೋ ವಾಹನ ಸವಾರರಿಗೆ ದಾಸವಾಳ ಹೂ ನೀಡ್ತಾ ಇದ್ದಾರೆ. ದಾರಿಯಲ್ಲಿ ಹೋಗುವ ವಾಹನಗಳಿಗೆ ದಾಸವಾಳ, ಖಾಲಿ ಚಿಪ್ಪು, ಚೊಂಬು ತೋರಿಸಿ ಧಿಕ್ಕಾರ ಕೂಗ್ತಾ ಇದ್ದಾರೆ. 6ನೇ ಗ್ಯಾರಂಟಿ ದರ ಏರಿಕೆ ಅಂತ ಅಣಗಿಸಿದ್ದಾರೆ ಕಾರ್ಯಕರ್ತರು. ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ. ಈಗಾಗಲೇ ಕಷ್ಟದಲ್ಲಿರುವಂಥ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬರೆಯನ್ನು ಈ ಸರ್ಕಾರ ಹಾಕಿದೆ. ಇದು ಜನವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ಯಾವ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ಕೇಳಕ್ಕೆ ಬಯಸ್ತೇನೆ, ನೀವು ಈ ಹಿಂದೆ ಕೇಂದ್ರ ಸರ್ಕಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸ್ಕೂಟ್ರನ್ನು ಹೊತ್ಕೊಂಡು ಹೋಗುವಂಥ ಒಂದು ಅಣುಕು ಪ್ರದರ್ಶನವನ್ನು ಮಾಡಿದ್ರಿ. ಈಗ ಯಾರನ್ನು ಹೊತ್ಕೊಂಡು ಹೋಗಬೇಕು? ನಿಮ್ಮ ಸರ್ಕಾರನೇ ಹೊತ್ಕೊಂಡು ಹೋಗ್ಬೇಕಾ? ನಿಮ್ಮ ಸರ್ಕಾರನೇ ಒಂದು ಜನವಿರೋಧಿ ಸರ್ಕಾರ, ಜನರ ಪಾಲಿಗೆ ಸತ್ತು ಹೋಗಿರೋ ಸರ್ಕಾರ ಅಂತ ಭಾವಿಸಿ ಹೊತ್ಕೊಂಡು ಹೋಗುವಂಥ ಕೆಲಸವನ್ನು, ಸ್ಮಶಾನಕ್ಕೆ ತಗೊಂಡು ಹೋಗಿ ದಫನ್ ಮಾಡುವ ಕೆಲಸವನ್ನು ಜನಸಾಮಾನ್ಯರು ಮಾಡುವಂಥ ದಿನ ಬರುತ್ತೆ. ನಿಮ್ಮದು ಜನವಿರೋಧಿ ಸರ್ಕಾರ. ಬಹುಶಃ ನಿಮಗೆ ಚುನಾವಣೆ ಸೋಲಿನ ನಂತರ ಜನರಿಗೆ ಏನಾದ್ರು ಸೇಡು ತೀರಿಸ್ಕೋಬೇಕು ಅಂತ ಹೊರಟಿದ್ದೀರಾ. ರಾಜಕೀಯ ವ್ಯಕ್ತಿಗಳ ಮೇಲೆ ಸೇಡಾಯಿತು, ರಾಜಕೀಯ ಪಕ್ಷಗಳ ನಾಯಕರುಗಳ ಮೇಲೆ ಸೇಡಾಯಿತು. ಈಗ ನಿಮ್ಮ ಸೇಡಿನ ಸಿಟ್ಟು ಜನಸಾಮಾನ್ಯರ ಮೇಲೆ ತಿರುಗಿದಂತೆ ಕಾಣುತ್ತೆ. ಅವರ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರನೇ ಈ ರೀತಿ ಬೆಲೆ ಏರಿಕೆ ಬರೆಯನ್ನು ಹಾಕಿದ್ದೀರಿ ಅಂಥೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.